ಹೌದು, ತಮ್ಮ ಜಮೀನಿನಲ್ಲಿ ಬೆಳೆದಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆಗಳನ್ನು ಜೆಸಿಬಿ ಮೂಲಕ ನಾಶಪಡಿಸಿರುವ ಅರಣ್ಯ ಇಲಾಖೆಯ ಕ್ರಮವನ್ನು ಖಂಡಿಸಿ ಕೋಲಾರದಲ್ಲಿ ರೈತರು ಸುದ್ದಿಗೋಷ್ಠಿಯನ್ನು ನಡೆಸಿದರು. ಅರಣ್ಯ ಇಲಾಖೆ ಅಧಿಕಾರಿಗಳು ಬೆಳೆ ನಾಶಪಡಿಸಿದ ಜಮೀನುಗಳಿಗೆ ಪತ್ರಕರ್ತರನ್ನು ಕರೆದೊಯ್ಯಲು ಡಿಎಫ್ಒ ನೀಡಿದ ಹೇಳಿಕೆ ಸಂಪೂರ್ಣ ಸುಳ್ಳು. ಈಗಿರುವ ಮಾವಿನ ಗಿಡಗಳು ಇಲಾಖೆಯದ್ದಲ್ಲ, ರೈತರದ್ದು ಎಂದು ಗ್ರಾಮಸ್ಥರು ಸ್ಪಷ್ಟಪಡಿಸಿದರು. ನ್ಯಾಯಾಲಯದ ಆದೇಶವಿದ್ದರೂ ಅದನ್ನು ಲೆಕ್ಕಿಸದೆ ಅಧಿಕಾರಿಗಳು ರೈತರಿಗೆ ಕಿರಿಕಿರಿ ನೀಡುತ್ತಿದ್ದಾರೆ. ರೈತರ ಸ್ವಾಧೀನದಲ್ಲಿರುವ ಜಮೀನನ್ನು ಯಾರೂ ಸ್ವಾಧೀನದಲ್ಲಿಲ್ಲ ಎಂದು ಸುಳ್ಳು ವರದಿ ನೀಡುತ್ತಿದ್ದಾರೆ ಎಂದು ದೂರಿದರು. ಈ ವೇಳೆ ರೈತ ನಾಗರಾಜ್ ಮಾತನಾಡಿ, ನನಗೆ ಕೇವಲ 3 ಎಕರೆ ಪಹಣಿ ಇದೆ, ಆದರೆ 90 ಎಕರೆ ಸ್ವಾಧೀನದಲ್ಲಿದ್ದೇನೆ ಎಂದು ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ತಪ್ಪು ಮಾಹಿತಿ ನೀಡಿದ್ದಾರೆ. ಗ್ರಾಮದ ಅನೇಕ ಬಡ ಕೂಲಿ ಕಾರ್ಮಿಕರಿಗೆ ಈ ಕೃಷಿಯೇ ಜೀವನೋಪಾಯವಾಗಿತ್ತು. ಈಗ ಅರಣ್ಯ ಇಲಾಖೆ ನಮ್ಮ ಹೊಟ್ಟೆ ಮೇಲೆ ಹೊಡೆಯುತ್ತಿದೆ ಎಂದು ಅಳಲು ತೋಡಿಕೊಂಡರು. ಅರಣ್ಯ ಇಲಾಖೆಯವರು ಕೂಡಲೇ ನ್ಯಾಯಾಲಯದ ಆದೇಶವನ್ನು ಪಾಲಿಸಬೇಕು. ರೈತರ ಸ್ವಾಧೀನಕ್ಕೆ ತೊಂದರೆ ನೀಡಬಾರದು. ಅರಣ್ಯ ಇಲಾಖೆಯವರಿಗೆ ರೈತರು ಇದೀಗ 8 ದಿನಗಳ ಗಡುವು ನೀಡಿದ್ದಾರೆ. ಈ ಅವಧಿಯೊಳಗೆ ಇಲಾಖೆ ಸರಿಯಾದ ನಿರ್ಧಾರ ಕೈಗೊಳ್ಳದಿದ್ದರೆ ರೈತರೇ ಸ್ವತಃ ಜಮೀನು ಉಳುಮೆ ಮಾಡಿ ಬೆಳೆ ಬೆಳೆಯುವುದಾಗಿ ಎಚ್ಚರಿಸಿದ್ದಾರೆ. ನಾವು ಕಾನೂನಾತ್ಮಕವಾಗಿಯೇ ಹೋರಾಟ ನಡೆಸುತ್ತೇವೆ, ನ್ಯಾಯಾಲಯದ ಆದೇಶದಂತೆ ನಡೆದುಕೊಳ್ಳುತ್ತೇವೆ. ಇಲಾಖೆ ಯಾವುದೇ ಕ್ರಮ ಕೈಗೊಂಡರೂ ಎದುರಿಸಲು ಸಿದ್ಧ ಎಂದು ರೈತರು ಪತ್ರಿಕಾಗೋಷ್ಠಿಯಲ್ಲಿ ಗುಡುಗಿದ್ದಾರೆ. ಇಲ್ಲ, ಅವ್ರಿಗಾಗಿಲ್ಲ, ಒಟ್ಟಾಡು, ನಾವು ಪೊಸಿಷನ್ ಇದ್ದೀವಿ, ಅವರೆಲ್ಲ ಇರೋದು ಅಂತ ಮಾತಾಡ್ತಾರೆ. ನನಗೆ 3 ಎಕರೆ ಪಾಣಿ ಇದೆಯಂತೆ, 90 ಎಕರೆ ಪೊಸಿಷನ್ನಲ್ಲಿದ್ದೇನೆ ಅಂತ ಒತ್ತುವರಿ ಮಾಡಿದ್ದಾನಂತೆ. 90 ಎಕರೆ ಒಂದು IPS ಆಫೀಸರ್ ಮಾತಾ ಇನ್ನು ಯೋಚನೆ ಮಾಡಿ. ಒಬ್ಬ ರೈತರಾಗಿ ನಾವು ಇಷ್ಟು ಕಷ್ಟ ಬಿದ್ದಿದ್ದೀವಿ. ಕೆಲವರು ಎಲ್ಲ ಕೂಲಿಗೆ ಹೋಗ್ತಾ ಇದ್ದಾರೆ. ಇಲ್ಲಿ ನಮ್ಮ ಗ್ರಾಮಕ್ಕೆ ಆಟೋಗಳು, ಟೆಂಪೋಗಳಲ್ಲಿ ಸುಮಾರು 1000 ಜನ ಬಡವರು ಬರ್ತಾಯಿದ್ರು ಕೂಲಿಗೆ. ಎಲ್ಲ ಬಾಯಲ್ಲಿ ಮಣ್ಣಾಗುತ್ತೆ. ಮಣ್ಣಾಗ್ಬಿಟ್ಟು ಇವತ್ತು ಸರ್ಕಾರ ಆಗಲಿ ಫಾರ್ ಡಿಪಾರ್ಟ್ಮೆಂಟ್ ಆಗಲಿ ಹೈಕೋರ್ಟ್ ಆರ್ಡ್ಗೆ ಮರ್ಯಾದೆ ಕೊಡಲಿಲ್ಲ ಅಂದರೆ ನಾವೇನು ಮಾಡೋದು? ಯೋಚನೆ ಮಾಡಿ. ಚಂದ್ರಶೇಖರ್, CTV ನ್ಯೂಸ್, ಶ್ರೀನಿವಾಸಪುರ.